ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿವಿಐಪಿಗಳಿಗೆ ಒಂದ್ ರೀತಿ ನಿಯಮಗಳು ಹಾಗೆ ಜನಸಾಮಾನ್ಯರಿಗೆ ಒಂದ್ ರೀತಿ ನಿಯಮಗಳನ್ನ ಬಳಸಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಮ ಪಬ್ಲಿಕ್ ಟಿವಿ ಧ್ವನಿ ಎತ್ತಿತ್ತು. ನಿನ್ನೆಯಷ್ಟೇ ಡಿಸಿಎಂ ಪರಮೇಶ್ವರ್ ಮಳೆ ಬರ್ತಾ ಇದ್ರು ಕೂಡ ಝೀರೋ ಟ್ರಾಫಿಕ್ ಇಲ್ಲದೆ ರೋಡಿಗಿಳಿಯುವಂತಹ ಚಾಳಿಯನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ನಿನ್ನೆಯಷ್ಟೇ ಈ ಬಗ್ಗೆ ವರದಿಯನ್ನ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಡಿಸಿಎಂ ಪರಮೇಶ್ವರ್ ಈಗ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಗಣ್ಯ ವ್ಯಕ್ತಿಗಳು ಯಾವ ಸಮಯದಲ್ಲಿ ಬೇಕಾದರೂ ಝೀರೋ ಟ್ರಾಫಿಕಿಂಗ್ ವ್ಯವಸ್ಥೆಯನ್ನ ಬಳಸ್ಕೊಳ್ಬಹುದು. ಈ ಹಿಂದೆ ಸಚಿವರು ಬಳಸ್ಕೊಂಡಿಲ್ಲ ಅಂತಂದ್ರೆ ನಾನು ಬಳಸ್ಕೊಳ್ಬಾರ್ದಾ ಅನ್ನುವಂತಹ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಹೇಳ್ತಾ ಇರೋದಿಷ್ಟೇ, ಜನಸಾಮಾನ್ಯರಿಗೊಂದು ರೂಲ್ಸ್, ಆದ್ರೆ ವಿವಿಐಪಿಗಳಿಗೆ ಒಂದು ರೂಲ್ಸ್. ಎಲ್ಲರೂ ಕೂಡ ಒಂದೇ ನಿಯಮಗಳನ್ನ ಪಾಲಿಸಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೇನು, ಈಗ ಒಬ್ರು ಝೀರೋ ಟ್ರಾಫಿಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಧೋ ಅಂತ ಮಳೆ ಸುರಿತಾ ಇದೆ, ಟ್ರಾಫಿಕ್ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಈ ಪ್ರಶ್ನೆಯನ್ನ ಮಾಡಿದ್ವಿ. ಇದಕ್ಕೆ ಈ ರೀತಿ ಅದು ಹೋಮ್ ಮಿನಿಸ್ಟ್ರಿಗೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಕೊಡ್ತಕ್ಕಂತ ಗೌರವ. ನಾನಿರ್ಲಿ ಇನ್ನೊಬ್ಬರಿರ್ಲಿ, ಅದು ನಿಮ್ ಪ್ರಕಾರ ನನಗೆ ಬೇಡ ಅಂದ್ರೆ ತೆಗೆದಾಕ್ಬಿಡೋಣ. ನನಗೆ ಬಿಟ್ಟಿರೋದು ನನ್ನ ನಿರ್ಧಾರ. ಅದು ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ. ಅರೆ ಅದು ನನ್ಗೆ ಗೊತ್ತಿದೆ ರೀ, ಎಲ್ಲ ಗೊತ್ತಿದೆ ನನಗೆ. ನಾನಲ್ಲ, ಚೀಫ್ ಮಿನಿಸ್ಟರ್ ಹೋಗುವಾಗ, ಪ್ರೆಸಿಡೆಂಟ್ ಹೋಗುವಾಗ, ಪ್ರೈಮ್ ಮಿನಿಸ್ಟರ್ ಹೋಗುವಾಗ ಆಂಬ್ಯುಲೆನ್ಸ್ ಮಾತ್ರ ತಡಿ ಕೂಡುದು ಅಂತ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅದು ಹೋಮ್ ಮಿನಿಸ್ಟ್ರಿಗೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಕೊಡ್ತಕ್ಕಂತ ಗೌರವ. ನಾನಿರ್ಲಿ ಇನ್ನೊಬ್ಬರಿರ್ಲಿ, ಅದು ನಿಮ್ ಪ್ರಕಾರ ನನಗೆ ಬೇಡ ಅಂದ್ರೆ ತೆಗೆದಾಕ್ಬಿಡೋಣ. ನನಗೆ ಬಿಟ್ಟಿರೋದು ನನ್ನ ನಿರ್ಧಾರ. ಅದು ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ. ಅರೆ ಅದು ನನ್ಗೆ ಗೊತ್ತಿದೆ ರೀ, ಎಲ್ಲ ಗೊತ್ತಿದೆ ನನಗೆ. ನಾನಲ್ಲ, ಚೀಫ್ ಮಿನಿಸ್ಟರ್ ಹೋಗುವಾಗ, ಪ್ರೆಸಿಡೆಂಟ್ ಹೋಗುವಾಗ, ಪ್ರೈಮ್ ಮಿನಿಸ್ಟರ್ ಹೋಗುವಾಗ ಆಂಬ್ಯುಲೆನ್ಸ್ ಮಾತ್ರ ತಡಿ ಕೂಡುದು ಅಂತ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಅದು ಹೋಮ್ ಮಿನಿಸ್ಟ್ರಿಗೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಗೆ ಕೊಡ್ತಕ್ಕಂತ ಗೌರವ. ನಾನಿರ್ಲಿ ಇನ್ನೊಬ್ಬರಿರ್ಲಿ, ಅದು ನಿಮ್ ಪ್ರಕಾರ ನನಗೆ ಬೇಡ ಅಂದ್ರೆ ತೆಗೆದಾಕ್ಬಿಡೋಣ. ನನಗೆ ಬಿಟ್ಟಿರೋದು ನನ್ನ ನಿರ್ಧಾರ. ಅದು ಅವ್ರು ಬೇಡ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ. ಅರೆ ಅದು ನನ್ಗೆ ಗೊತ್ತಿದೆ ರೀ, ಎಲ್ಲ ಗೊತ್ತಿದೆ ನನಗೆ. ನಾನಲ್ಲ, ಚೀಫ್ ಮಿನಿಸ್ಟರ್ ಹೋಗುವಾಗ, ಪ್ರೆಸಿಡೆಂಟ್ ಹೋಗುವಾಗ, ಪ್ರೈಮ್ ಮಿನಿಸ್ಟರ್ ಹೋಗುವಾಗ ಆಂಬ್ಯುಲೆನ್ಸ್ ಮಾತ್ರ ತಡಿ ಕೂಡುದು ಅಂತ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅದನ್ನ ಡೀಟೇಲ್ ಆಗಿ ಅವರು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇದ್ದಾರೆ. ಶ್ರೀನಿವಾಸ್, ಅಂದ್ರೆ ಡಿಸಿಎಂ ಆದಂತವರು ಏನ್ ಬೇಕಾದ್ರೂ ರೂಲ್ಸ್ಗಳನ್ನ ಬ್ರೇಕ್ ಮಾಡಬಹುದಂತ ಅಥವಾ ಅಧಿಕಾರ ಇದೆ ಅಂತ ಯಾವುದನ್ನ ಬೇಕಾದ್ರೆ ದುರ್ಬಳಕೆ ಮಾಡ್ಕೊಳ್ಬಹುದಂತ, ಯಾಕೆ ಈ ರೀತಿ ಹಾರಿಕೆ ಉತ್ತರಗಳು ಅಂತ? ಸಂಪರ್ಕ ಸಾಧ್ಯ ಆಗ್ತಲ್ಲ, ಮತ್ತೆ ಪ್ರಯತ್ನಿಸುವಂತಹ ಪ್ರಯತ್ನಗಳನ್ನ ಮಾಡ್ತೀವಿ. ನಿನ್ನೆಯಷ್ಟೇ ಪಬ್ಲಿಕ್ ಟಿವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ವಿಸ್ತೃತವಾಗಿ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಡಿಸಿಎಂ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ಶ್ರೀನಿವಾಸ್ ಇದ್ದಾರೆ. ಶ್ರೀನಿವಾಸ್, ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದಷ್ಟೇ ಉದ್ದೇಶ, ಇದನ್ನಷ್ಟೇ ನಮ್ಮ ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಆದ್ರೆ ಈ ರೀತಿ ಹಾರಿಕೆ ಉತ್ತರ ಕೊಟ್ಟಿದ್ ಯಾಕೆ ಪರಮೇಶ್ವರ್ ಅವರು? ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ವಾ? ಕೇವಲ ತಮ್ಮ ಕೆಲಸ ಅಷ್ಟೇ ಮುಖ್ಯ ಅಂತ ಅವ್ರಿಗೆ? ಶಕುಂತಲಾ, ಪರಮೇಶ್ವರ್ ಅವರ ಹೇಳಿಕೆಯನ್ನ ನೋಡಿದ್ರೆ ಬಹುಶಃ ನಿನ್ನೆ ನಾವು ಸುದ್ದಿ ಮಾಡಿದ್ವಿ, ಅದಕ್ಕೆ ಅವರು ಕೋಪಗೊಂಡಂತೆ ಕಾಣ್ತಿದೆ. ನಾವು ಕೇಳಿದ್ದು ಇಷ್ಟೇ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಯಾಕಂತಂದ್ರೆ ಡಿಸಿಎಂ ಪರಮೇಶ್ವರ್ ಅವರು ಶಾಸಕರಾಗಿ, ಈಗ ಸಚಿವರಾಗಿ ಡಿಸಿಎಂ ಆಗಿರುವಂತದ್ದು ಸಾರ್ವಜನಿಕರು ಹಾಕಿದ ಓಟ್, ಅಂದ್ರೆ ಜನರು ಹಾಕಿದ ಓಟ್ ನಿಂದನೇ ಇವತ್ತು ಅವರು ಸಚಿವರಾಗಿರುವಂತದ್ದು. ಸೊ ನಿನ್ನೆ ಆದಂತಹ ಘಟನೆ ಏನು, ಅಷ್ಟು ಜೋರಾಗಿ ಮಳೆ ಬಂದ್ರು ಕೂಡ ಡಿಸಿಎಂ ಅವ್ರಿಗೆ ಟ್ರಾಫಿಕ್ ಕ್ಲಿಯರ್, ಝೀರೋ ಟ್ರಾಫಿಕ್ ಮಾಡ್ಲಿಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ರು. ಆ ಹಿನ್ನೆಲೆಯಲ್ಲಿ ಇದು ಅವಶ್ಯಕತೆ ಇತ್ತ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಡಿಸಿಎಂ ಪರಮೇಶ್ವರ್ಗೆ ಕೇಳಿದ್ದು. ಆದ್ರೆ ಡಿಸಿಎಂ ಪರಮೇಶ್ವರ್ ಅವರು ಅದನ್ನ ಕೋಪಗೊಂಡು ನಮ್ಮೇಲೆ ಅದನ್ನ ತಿರುಗಿಸ್ಲಿಕ್ಕೆ ಪ್ರಯತ್ನ ಪಟ್ರು. ನಿಮ್ಗೆ ಹೊಟ್ಟೆ ಉರಿ ಇರ್ಬೋದು, ಆದ್ರೆ ಬೇರೆ ಯಾರಿಗೂ ಅಲ್ಲ, ಯಾರಿಗೆ ತೊಂದರೆ ಆಗ್ತಿಲ್ಲ, ಅದು ನಮ್ಗೆ ಕಾನೂನಾತ್ಮಕವಾಗಿರುವಂತಹ ಒಂದು ಪ್ರಕ್ರಿಯೆ, ಸೊ ಅದನ್ನ ನಾನು ತೆಗೆದುಕೊಳ್ತಾ ಇದೀನಿ ಅನ್ನುವಂತಹ ಆರಿಕೆ ಉತ್ತರವನ್ನ ಡಿಸಿಎಂ ಅವರು ಕೊಟ್ಟಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಡಿಸಿಎಂ ಅವರ ಈ ವರ್ತನೆ ನೋಡಿದ್ರೆ ನಾವು ನಡೆದಿದ್ದ ದಾರಿ ಅನ್ನುವಂತಹ ಹಾದಿಯಲ್ಲಿ ಡಿಸಿಎಂ ಅವರು ಹೋಗ್ತಿದಾರ ಅನ್ನುವಂತಹ ಅನುಮಾನಗಳು ಕಾಡ್ತವೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಉಪಮುಖ್ಯಮಂತ್ರಿ ಡಿಸಿಎಂ ಪರಮೇಶ್ವರ್ ಅವರ ನಡೆಯನ್ನ ಖಂಡಿಸಿ ನಿಮ್ಮ ಪಬ್ಲಿಕ್ ಟಿವಿ ನಿನ್ನೆಯಷ್ಟೇ ವರದಿಯನ್ನು ವಿಸ್ತೃತವಾಗಿ ಪ್ರಸಾರ ಮಾಡಿತು. ಇದರ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪಬ್ಲಿಕ್ ಕಾಲ್ಸ್ ಕೂಡ ತಗೊಳ್ತಾ ಇದ್ದೀವಿ. ಮೊದಲಿಗೆ ಧನಂಜಯ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಧನಂಜಯ್ ಅವರೇ. ನಮಸ್ತೆ ಮೇಡಮ್. ಡಿಸಿಎಂ ಪರಮೇಶ್ವರ್ ಅವರ ನಡೆಗೆ ತಮ್ಮ ಅಭಿಪ್ರಾಯ ಏನು? ತಪ್ಪು ಮೇಡಮ್.
ಯಾವ ರೀತಿ ತಪ್ಪು ಅಂತೀರಾ? ಈಗ ಮೇಡಮ್ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಒಂದ್ ಸೈಡ್ ಮಾತ್ರ ರೋಡ್ ಬಿಟ್ಟಿರ್ತಾರೆ. ಅಕಸ್ಮಾತ್ ಮುಂದ್ಗಡೆ ಇರ್ತಕ್ಕಂತ ವೆಹಿಕಲ್ಸ್ ಗಳು ಹಿಂದ್ಗಡೆ ಆಂಬುಲೆನ್ಸ್ ಅಂತಪ್ಪ, ಅವಾಗ ಆ ಒಂದು ಟ್ರಾಫಿಕ್ ಅಲ್ಲಿ ನಾವು ಆ ಆಂಬುಲೆನ್ಸ್ ನ ಸೈಡ್ ಮಾಡಿ ಬಿಟ್ಕೊಡ್ಬೋದಾ? ಓಕೆ ಬಿಟ್ಕೊಡ್ ಓಕೆ, ಥ್ಯಾಂಕ್ ಯು ಧನಂಜಯ್ ಅವರೇ ಕರೆ ಮಾಡೋದಕ್ಕಾಗಿ. ಶಿವು ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಶಿವು ಅವರೇ. ಹಾ ಮೇಡಮ್ ನಮಸ್ತೆ. ಇದು ಮೊದಲ ಆದ್ಯತೆ ಕೊಡಬೇಕಾಗಿತ್ತು ಆಂಬುಲೆನ್ಸ್ ಅವರಿಗೆ. ಆರೋಗ್ಯವಾಗಿರೋರಿಗೆ ಮೊದಲ ಆದ್ಯತೆ ಕೊಡೋಕೆ ಅವಕಾಶ ಕೊಡಬಾರ್ದು ಅನ್ನಿಸ್ತು. ಇದು ಸಂವಿಧಾನದಲ್ಲಿ ಇದೆಯೋ ಇಲ್ಲೋ ನಮಗ್ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಶಿವು ಅವರೇ ಕರೆ ಮಾಡೋದಕ್ಕಾಗಿ. ದುರ್ಗೇಶ್ ಅವರು ಕರೆ ಮಾಡಿದ್ರೆ ಬಾಗಲಕೋಟೆಯಿಂದ. ನಮಸ್ತೆ ದುರ್ಗೇಶ್ ಅವರೇ. ನಮಸ್ತೆ ಮೇಡಮ್. ಏನ್ ನಿಮ್ಮ ರಿಯಾಕ್ಷನ್? ಮೇಡಮ್, ಅಷ್ಟಕ್ಕೂ ಅವರು ಹೋಗ್ತಾ ಇರೋದು ಖಾಸಗಿ ಕಾರ್ಯಕ್ರಮಕ್ಕೆ. ಹಿಂಗಾಗಿ ಜನಸಾಮಾನ್ಯರಿಗೆ ಮಳೆ ಎಲ್ಲ ಜೋರ್ ಬೀಳ್ತಾ ಇತ್ತು. ಅದ್ರಲ್ಲೂ ಕೂಡ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಹೋದ್ರೆ ಜನಸಾಮಾನ್ಯರಿಗೆ ಎಷ್ಟೆಲ್ಲ ತೊಂದರೆ ಆಗುತ್ತೆ. ಇವ್ರಿಗೆಲ್ಲ ಓಟ್ ಹಾಕಿ ನಾವು ಆರ್ಸಿ ಕಳಿಸಿದ್ದು ಇವ್ರಿಗೆ ಜೀರೋ ಟ್ರಾಫಿಕ್ ಕೊಟ್ಟು ನಾವು ಸಮಸ್ಯೆಗೆ ಈಡಾಗಿ ಎಲ್ಲ ನೆನ್ಸ್ಕೊಂಡು ಮಳೆ ಎಲ್ಲ ಫುಲ್ ಜೋರ್ ಬರ್ತಾ ಇತ್ತು. ಅಷ್ಟರಲ್ಲಿ ನೀರು ಕೂಡ ಹರಿತಾ ಇತ್ತು. ಅಂತದ್ರಲ್ಲಿ ಸ್ಕೂಟರ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ಮಳೆ ಬೀಳ್ತಾ ಇತ್ತು. ತಾವು ಒಬ್ಬ ಸಜ್ಜಿ. ಓಕೆ, ನೀವು ಇದನ್ನು ಖಂಡಿಸ್ತೀರಾ ಹಾಗಾದ್ರೆ? ಥ್ಯಾಂಕ್ ಯು ದುರ್ಗೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಜ್ಞಾನೇಶ್ ಅವರು ಕರೆ ಮಾಡಿದ್ದಾರೆ ಮಂಡ್ಯದಿಂದ. ನಮಸ್ತೆ ಜ್ಞಾನೇಶ್ ಅವರೇ. ಹಲೋ ಮೇಡಮ್. ಏನ್ ನಿಮ್ಮ ಅಭಿಪ್ರಾಯ? ಮೇಡಮ್, ಇವಾಗ DCM ಪರಮೇಶ್ವರ್ ಅವರು ಹೇಳಿದಾಗೆ ಅವ್ರು ಹೇಳಿದಾಗೆ ಇವಾಗ ಅವರು ಸಾಮಾನ್ಯ ಮನುಷ್ಯರಿಂದಲೇ ಹೋಗಿರೋದಲ್ಲಿಗೆ. ಹೌದು. ಅವ್ರಿಗೆ ಮಾತ್ರ ಈಗ ಬಂದ್ರೆ ರೋಡ್ ಟ್ರಾಫಿಕ್ ಮಾಡಿ ಅವ್ರಿಗೆ ಸೈಡ್ ರೋಡ್ ಬಿಡ್ಬೇಕು. ಮತ್ತೆ ಸಾಮಾನ್ಯ ಜನರು ಇವಾಗ ಮುಂದೆ ನಿಂತಿರ್ತದೆ ವೆಹಿಕಲ್, ಹಿಂದೆ ಆಂಬುಲೆನ್ಸ್ ಬರುತ್ತೆ. ಓಕೆ, ಅವಾಗ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಕೇಳ್ಬೇಕಿತ್ತು ಪ್ರಶ್ನೆನ. ಓಕೆ, ಥ್ಯಾಂಕ್ ಯು ಜ್ಞಾನೇಶ್ ಅವರೇ ಕರೆ ಮಾಡೋದಕ್ಕಾಗಿ. ಚಿತ್ರದುರ್ಗದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್, ಏನ್ ನಿಮ್ಮ ರಿಯಾಕ್ಷನ್? ಮೇಡಮ್, ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದಕ್ಕೆ ನಿಮ್ಮ ಮಾಧ್ಯಮಗಳಿಗೆ. ಆಕ್ಚುಲಿ ಅವ್ರಿಗೆ ಸಾಮಾನ್ಯ ಜ್ಞಾನ ಮತ್ತು ಸಮಯ ಜ್ಞಾನ ಎರಡು ಇದ್ದಿದ್ರೆ ಇವತ್ತು ಒಳ್ಳೆ ರೀತಿ ಸಂದೇಶ ಕೊಡ್ತಾ ಇದ್ರು. ಬಟ್ ಅವ್ರಿಗೆ ಅದು ಯಾವ್ದು ಇಲ್ಲ. ಯಾಕಂದ್ರೆ ನಿನ್ನೆ ಹೋಗಿದ್ದು ಸಾಮಾನ್ಯ ಜ್ಞಾನ ಅಂದ್ರೆ ಮಳೆ ಬರ್ತಾ ಇದೆ, ಟ್ರಾಫಿಕ್ ಜಾಮ್. ಮೇಲಾಗಿ ಸಮಯ ಜ್ಞಾನ ಸಂಜೆ ಹೊತ್ತು ಸ್ಕೂಲ್ ಮಕ್ಳುಗಳು ಸ್ಕೂಲಿಂದ ಬಿಟ್ಟಿರ್ತಾರೆ, ಮನೆಗೆ ಹೋಗೋರು ಇರ್ತಾರೆ. ಇದೆಲ್ಲ ತೊಂದರೆಗಳನ್ನ ಅವ್ರು ಅರ್ಥ ಮಾಡ್ಕೊಳ್ದೇನೆ ಮತ್ತೆ ಹೋಗಿ ಇವತ್ತೊಂದು ಆರ್ಕೆ ಉತ್ತರ ಕೊಡ್ತಾ ಇದಾರೆ ಮೇಡಮ್ ಅವರು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಕರೆ ಮಾಡೋದಕ್ಕಾಗಿ. ಮಡಿಕೇರಿಯಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್ ಅವರು, ಏನ್ ನಿಮ್ಮ ರಿಯಾಕ್ಷನ್? ಮೇಡಮ್, ಇದು ದುರಹಂಕಾರದ ಪರಮಾವಧಿ ಅಂತ ಹೇಳ್ಬೋದು. ಇವರು ಪ್ರಯಾಣಿಕರ ಸ್ಥಾನದಲ್ಲಿ ನಿಂತ್ಕೊಂಡಿದ್ರೆ ಇವರಿಗೆ ಪರಿಸ್ಥಿತಿ ಅರ್ಥ ಆಗ್ತಿತ್ತು. ಆ ಮಳೆ ಬರುವಾಗ ನಿಂತ್ಕೊಂಡಿದ್ದು ಅಧಿಕಾರದ ಅಮಲಿನಲ್ಲಿ ಮಾಡಿದ್ರೆ ಜನ ಖಂಡಿತ ಇದನ್ನ ಸ್ವೀಕಾರ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಇದಕ್ಕೆ ಇತಿಶ್ರೀ ಹಾಡಬೇಕು ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ನಾಗರಾಜ್ ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ಶಿವಣ್ಣ ಕರೆ ಮಾಡಿದ್ದಾರೆ. ಶಿವಣ್ಣ ಅವರೇ, ಇವ್ರಿಗೇನು ಸ್ವಲ್ಪನೂ ಜವಾಬ್ದಾರಿತಾನೆ ಮನುಷ್ಯರಲ್ಲ ಅಂತ ಅನ್ಕೊಂಡಿದೆ ಮೇಡಮ್. ಜವಾಬ್ದಾರಿ ಸ್ವಲ್ಪನೂ ಇಲ್ಲ. ಅಂತದ್ರಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಇವರು ಜೀರೋ ಟ್ರಾಫಿಕ್ ಮಾಡ್ಕೊಂಡು ಹೋಗೋದು ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಓಕೆ, ಥ್ಯಾಂಕ್ ಯು ಶಿವಣ್ಣ ಅವರೇ ಕರೆ ಮಾಡೋದಕ್ಕಾಗಿ. ತುಮಕೂರಿನಿಂದ ಪರಮೇಶ್ವರ್ ಕರೆ ಮಾಡಿದ್ದಾರೆ. ಆದ್ರೆ DCM ಅಲ್ಲ ಇವರು, ಮತ್ತೊಬ್ರು. ನಮಸ್ತೆ ಪರಮೇಶ್ವರ್ ಅವರೇ, ಏನ್ ರಿಯಾಕ್ಷನ್ ತಮ್ಮದು? ಏನಿಲ್ಲ ಮೇಡಮ್, ಇದೆಲ್ಲ ಇದು ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ತಾ ಇದೆಯಲ್ಲ, ಇದು ಹೋಲ್ಸೇಲ್ ಆಗಿ ಎಲ್ಲಾರ್ದು ತೆಗಿಬೇಕು ಮೇಡಮ್. ಇದು ಯಾವ ತರ? ತುಂಬಾ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಾ ಐತೆ. ಎಲ್ಲರಿಗೂ ಒಂದೇ ಕಾನೂನು ಇರ್ಬೇಕು ಮೇಡಮ್. ಓಕೆ, ಎಲ್ರಿಗೂ ಒಂದೇ ಕಾನೂನು ಇರ್ಬೇಕಂತ ಹೇಳ್ತೀರಿ? ಹ್ಞೂ ಮೇಡಮ್. ನಾವು ಗುಬ್ಬಿ ತಾಲೂಕು ಚಿಂದಿಗೆರೆಯಿಂದ ಮಾತಾಡ್ತಾ ಇರೋದು. ಓಕೆ, ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಅವರೇ ಕರೆ ಮಾಡೋದಕ್ಕಾಗಿ. ಭಾರತಿ ಕರೆ ಮಾಡಿದ್ದಾರೆ ಧಾರವಾಡದಿಂದ. ಭಾರತಿ ಅವರು, ಏನ್ ತಮ್ಮ ರಿಯಾಕ್ಷನ್? ಅಲ್ಲ ಮೇಡಮ್, ಒಬ್ರೇ ಇವಾಗ ಅವ್ರೊಬ್ರೇ ಹೆಸರು ಹೇಳ್ಬೇಕು ಅಂತಿಲ್ಲ. ಎಲ್ಲಾ ಪೊಲಿಟಿಷಿಯನ್ಸ್ ಹಂಗೆ ಮಾಡ್ತಾರೆ. ಇವಾಗ ಒಬ್ಬ MLA ಹೋಗ್ತಾ ಇದ್ರೆ ಎಲ್ರು ಸೈಡ್ ಅಲ್ಲಿ ನಿಂತು ಬಿಡ್ತಾರೆ. ಸೊ ಒಬ್ರೇ ಹೆಸರು ತಗೊಳ್ಳೋದ್ರೆ ಒಂದ್ ಏನ್ ರೂಲ್ಸ್ ಇದೆ ಅದನ್ನೇ ಬ್ಯಾನ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಬ್ರಿಗೆಲ್ಲ ಸಮಾನಾಂತರವಾಗಿ ಎಲ್ರಿಗೂ ಕೂಡ ಬ್ಯಾನ್ ಮಾಡ್ಬೇಕು ಈ ಒಂದು ರೂಲ್ಸ್ ಅಂತೀರಾ? ಹೌದೌದು, ಖಂಡಿತವಾಗಿಯೂ. ಈಗ ಪರಮೇಶ್ವರ್ ಒಬ್ರು ಮಾಡಿದ್ದಾರೆ ಅಂತ ಎಲ್ರು ಈ ಒಂದ್ ರೋಡ್ ಅಲ್ಲಿ ಒಬ್ರು MLA ಹೋಗ್ತಾ ಇದ್ರು ಸಾಕು. ಓಕೆ, ಥ್ಯಾಂಕ್ ಯು ಭಾರತಿ ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ಕಾರ್ತಿಕ್ ಕರೆ ಮಾಡಿದ್ದಾರೆ. ಕಾರ್ತಿಕ್ ಅವರು, ಏನ್ ತಮ್ಮ ರಿಯಾಕ್ಷನ್? ಇಲ್ಲ, ಪ್ರಾಬ್ಲಮ್ ಏನಂತಂದ್ರೆ ಅವರು ರೋಡ್ ಅವ್ರೊಬ್ರದೇ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಏನ್ ಇದಕ್ ಹೋಗ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರೇನ್ ದೊಡ್ಡ ಜನಕಾರ್ಯ ಮಾಡಕ್ ಹೋಗ್ತಾ ಇದಾರ ಎಲ್ಲಾರ್ನು ಟ್ರಾಫಿಕ್ ಅಲ್ಲಿ ನಿಲ್ಸಿ ಹೋಗಕ್ಕೆ? ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ ಕಾರ್ತಿಕ್. ಸಂಜು ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ. ಸಂಜು ಅವರೇ, ತಮ್ಮ ರಿಯಾಕ್ಷನ್ ಏನು? ಮೇಡಮ್, ಅದು ಪರಮೇಶ್ವರ್ ಹೋಗಿದ್ದು ಅಷ್ಟೇ. ಅಂದ್ರೆ ಟ್ರಾಫಿಕ್ ಅಲ್ಲಿ ಜನರ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕಾಗಿತ್ತು. ಬಟ್ ಅದು ಅವ್ರೇನೋ ಕಾರಣಕ್ಕಾಗಿ ಹಂಗ ಹೋಗಿದ್ದಾರೆ.
ಹಂಗಾದ್ರೆ ಹೋಗೋದಾದ್ರೆ ಅವರು ಝೀರೋ ಟ್ರಾಫಿಕ್ ನಲ್ಲಿ ಹೋಗ್ಬೋದು ಅಂತ ಹೇಳ್ತಿದ್ದೀರಾ ತಾವು? ಅಲ್ಲ ಮೇಡಮ್, ಅಲ್ಲ ಹೋಗ್ಬಾರ್ದು ಅದು. ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗ್ತದೆ. ಅದ್ರಲ್ಲಿ ನಿನ್ನೆ ಮಳೆ ಇತ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸಂಜು ಕರೆ ಮಾಡೋದಕ್ಕಾಗಿ. ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ಏನ್ ತಮ್ಮ ಅಭಿಪ್ರಾಯ? ಅಲ್ಲ ಮೇಡಮ್, ಇವ್ರೇನು ಈ ದೇಶದ ಈ ರಾಜ್ಯಗಳ ಈ ತರ ಈ ಅಧಿಕಾರಕ್ಕೆ ಬರ್ಬೇಕಾದ್ರೆ ಒಂಥರ ಇರ್ತಾರೆ, ಅಧಿಕಾರಕ್ಕೆ ಬಂದ್ಮೇಲೆ ಈ ತರ ಡಿಕ್ಟೇಟರಿಸಂ ಮಾಡ್ತಾರಲ್ಲ. ಅಲ್ಲ, ಅದನ್ನ ಜನಸಾಮಾನ್ಯರಿಗೆ ಕೇಳ್ಬೇಕನ್ನೋಂತಾನೆ ಪ್ರಶ್ನೆ ಮಾಡ್ತಾ ಇರೋ ತಾವು. ಅದ ಜನಸಾಮಾನ್ಯರು ಅಂತಲ್ಲ, ಅಧಿಕಾರಕ್ಕೆ ಬರ್ಬೇಕಾದ್ರೆ ಒಂದ್ ರೀತಿ ಇರ್ತಾರೆ, ಅಧಿಕಾರಕ್ಕೆ ಬಂದ್ಮೇಲೆ ಕೊಂಬು ಮುಡ್ತಲ್ಲ ಯಾಕೆ ಅಂತ. ಓಕೆ, ಥ್ಯಾಂಕ್ ಯು ಬಸವರಾಜು ಕರೆ ಮಾಡೋದಕ್ಕಾಗಿ. ಮಾರುತಿ ಕರೆ ಮಾಡಿದ್ದಾರೆ. ನಮಸ್ತೆ ಮಾರುತಿ ಅವರೇ. ನಮಸ್ತೆ ಮೇಡಮ್. ಹೇಳಿ ತಮ್ಮ ಅಭಿಪ್ರಾಯ. ಇದು ಪರಮೇಶ್ವರ್ ಅವರು ಆತರ ಹೋಗ್ತಾ ಇರೋದು ತುಂಬಾ ಖಂಡನೀಯ. ಇದು ಎಲ್ಲಾ ತರ ಅಭಿನಯ ಮಾಡ್ತಾ ಇದಾರೆ. ಕುಮಾರ್ ಅಂದ್ರೆ ಅವರು ಹೋಗ್ತಿದಾರೆ, ಇವ್ರು ನೋಡಿದ್ರೆ DCM ಆಗಿ ಈ ತರ ದರ್ಪ ತೋರ್ಸೋದು ಸರಿಯಲ್ಲ. ನಾನ್ ಡೈರೆಕ್ಟ್ ಜನನೇ ದೂಷಿಸ್ತೀನಿ. ಅಲ್ಲಿರೋರು ಅಷ್ಟು ಇಳಿದ್ಬಿಟ್ಟು ಅಲ್ಲೇ ಒಂದು ಹೋರಾಟ ಧರಣಿ ಮಾಡಿದ್ರೆ ಅವ್ರು ಪರಮೇಶ್ವರ್ ಅವರೆಲ್ಲ ಇನ್ನೊಬ್ಬ ಯಾವ MLA ಆ ತರ ಮಾಡ್ತಾ ಇದ್ದಿಲ್ಲ. ಓಕೆ, ಥ್ಯಾಂಕ್ ಯು ಮಾರುತಿ ಅವರೇ ಕರೆ ಮಾಡೋದಕ್ಕಾಗಿ. ವೀಕ್ಷಕರು, ಎಷ್ಟೊತ್ತು ನೀವು ಕೂಡ ನೋಡಿದ್ರಿ ಯಾವ ರೀತಿ ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ DCM ಪರಮೇಶ್ವರ್ ಅವರ ವಿಚಾರ ಬಗ್ಗೆ.